ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇರುವ ದರ್ಶನ್ ಅವರ ಆರೋಗ್ಯವನ್ನ ಈಗ ವೈದ್ಯರು ತಪಾಸಣೆ ಮಾಡಿದ್ದಾರೆ. ದರ್ಶನ್ ಬೆನ್ನು ನೋವು, ಹೀಗಾಗಿ ವೈದ್ಯರಿಂದ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ನಿನ್ನೆ ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಸಿದ್ದ ದರ್ಶನ್ ಕುಟುಂಬಸ್ಥರು ಬೆನ್ನು ನೋವಿನ ತೀವ್ರತೆಯ ಬಗ್ಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿದ್ದಾರೆ. ವೈದ್ಯರಿಂದ ದರ್ಶನ್ ವೈದ್ಯಕೀಯ ತಪಾಸಣೆ ಮಾಡಿದ್ದಾರೆ. ಅದರ ರಿಪೋರ್ಟ್ ಅನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಬೆನ್ನು ನೋವಿನಿಂದಾಗಿ ಸರ್ಜಿಕಲ್ ಚೇರ್ಗೆ ದಾಸ ಮನವಿಯನ್ನ ಮಾಡಿದ್ರು. ನನಗೆ ಕೂತ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಹಾಗಾಗಿ ನನಗೊಂದು ಚೇರ್ ಬೇಕು ಅಂತ ಹೇಳಿ ದರ್ಶನ್ ಕೇಳಿದ್ರು. ಬೆನ್ನು ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ. ದರ್ಶನ್ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ದರ್ಶನ್ಗೆ ಬೆನ್ನು ನೋವು, ವೈದ್ಯರು ಆರೋಗ್ಯ ತಪಾಸಣೆ ಮಾಡಿದಾಗ ಹೇಳಿದ್ದಾರೆ ನನಗೆ ಬೆನ್ನು ನೋವಿದೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಬೆನ್ನು ನೋವಿನ ತಪಾಸಣೆಯನ್ನ ವೈದ್ಯರು ಮಾಡಿದ್ದಾರೆ. ಸರ್ಜಿಕಲ್ ಚೇರ್ ಬೇಕು ನನಗೆ ಅಂತ ಹೇಳಿ ದರ್ಶನ್ ಕೇಳಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ದರ್ಶನ್ ಈಗ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. 3 ದಿನ ಆಗಿದೆ ದರ್ಶನ್ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿ. ದರ್ಶನ್ಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಅವರಿಗೆ ಬೆನ್ನು ನೋವಿದೆಯಂತೆ. ಆರೋಗ್ಯ ತಪಾಸಣೆ ಮಾಡಿದಾಗ ಅವರಿಗೆ ಬೆನ್ನು ನೋವಿದೆ, ಹಾಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ದರ್ಶನ್ ಆರೋಗ್ಯದ ಸ್ಥಿತಿ ಹೇಗಿದೆ? ದರ್ಶನ್ ಈಗ ವೈದ್ಯರು ತಪಾಸಣೆ ಮಾಡಿದಾಗ ಏನು ಹೇಳಿದ್ದಾರೆ ಡಾಕ್ಟ್ರು? ಸದ್ಯ ಏನು ವಿವರ ಇದೆ ರೇಣುಕಾರಾಧ್ಯ? ಎಸ್ ರಂಜಿತ್, ದರ್ಶನ್ ಆರೋಗ್ಯದ ಬಗ್ಗೆ ನಿನ್ನೆ ಉತ್ತರ ವಲಯದ ಕಾರಾಗೃಹಗಳ DIG ಅವರು ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅದೇನೆಂದರೆ ದರ್ಶನ್ ಅವರು ಹೆಚ್ಚಿಗೆ ಆಹಾರವನ್ನು ಸೇವನೆ ಮಾಡ್ತಾ ಇಲ್ಲ. ಯಾಕಂದರೆ ಅವರಿಗೆ ಕೆಲವೊಂದು ಮೈನರ್ ಪ್ರಾಬ್ಲಮ್ಗಳಿರ್ತಕ್ಕಂಥದ್ದು. ಅಂದರೆ ಅವರಿಗೆ ಮೋಷನ್ ಸಮಸ್ಯೆ ಇದೆ, ಬೆನ್ನು ನೋವಿದೆ, ಜೊತೆಗೆ ಬಲಗೈನ ಎಡಗೈನ ನೋವು ಇರ್ತಕ್ಕಂಥದ್ದು. ಹೀಗಾಗಿ ಅವರು ಹೆಚ್ಚಿಗೆ ಆಹಾರವನ್ನು ಸೇವಿಸ್ತಾ ಇಲ್ಲ. ಹೀಗಾಗಿ ನಮ್ಮ ಬಳಿ ಅವರು ಒಂದು ನನಗೆ ಅಂದರೆ ಭಾರತೀಯ ಅಂದರೆ ಇಂಡಿಯನ್ ಟಾಯ್ಲೆಟ್ನಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ನನಗೆ ವೆಸ್ಟರ್ನ್ ಟಾಯ್ಲೆಟ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದರು. ಕೊನೆ ಪಕ್ಷ ಅದನ್ನು ಮಾಡೋದಕ್ಕೆ ಆಗದೇ ಇದ್ದರೆ ಒಂದು ಸರ್ಜಿಕಲ್ ಚೇರನ್ನು ನಮಗೆ ಕೊಡಿ ಅಂತ ದರ್ಶನ್ ಅವರು DIG ಅವರ ಮುಂದೆ ನಿನ್ನೆ ಮನವಿಯನ್ನು ಮಾಡಿದರು. ನಿನ್ನೆ DIG ಅವರು ಈ ಬಗ್ಗೆ ಪೂರ್ತಿ ಪರಿಶೀಲನೆಯನ್ನು ಮಾಡಿದ ಬಳಿಕ ಈಗ ದರ್ಶನ್ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅಂದರೆ ನೀವು ನಿಮ್ಮ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನಮಗೆ ಒದಗಿಸಿದರೆ ಅದನ್ನು ಪರಿಶೀಲನೆ ಮಾಡ್ತೀವಿ, ಆ ಬಳಿಕ ನಿಮಗೆ ಬೇಕಾದ ಸೌಲಭ್ಯವನ್ನು ಕೊಡ್ತೀವಿ, ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಆ ಪ್ರಕಾರ ನಿನ್ನೆ ವಿಜಯಲಕ್ಷ್ಮಿ ಅವರು ಬರೆದಿದ್ದರು, ದರ್ಶನ್ ಅವರ ಪತ್ನಿ. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲಾತಿಗಳನ್ನು ಕೂಡ ತಂದಿದ್ದರು. ಅವು ಅನಾರೋಗ್ಯಕ್ಕೆ ಅಂದರೆ ದರ್ಶನ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಅಂತ ಈಗ ಗೊತ್ತಾಗಿರ್ತಕ್ಕಂಥದ್ದು. ಆ ದಾಖಲೆಗಳನ್ನು ನಿನ್ನೆ ಜೈಲು ಅಧಿಕಾರಿಗಳಿಗೆ ವಿಜಯಲಕ್ಷ್ಮಿ ಅವರು ಕೊಟ್ಟು ಹೋಗಿದ್ದಾರೆ. ಇದೀಗ ಜೈಲು ಅಧಿಕಾರಿಗಳು ಆ ಒಂದು ದಾಖಲೆಗಳನ್ನು ಪಡೆದು, ಆದರೆ ಜೈಲಿನಲ್ಲಿ ಪ್ರತ್ಯೇಕವಾಗಿ ಒಬ್ಬ ವೈದ್ಯರಿರ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಕೈದಿಗಳಿಗೆ ಏನೇ ಸಮಸ್ಯೆಗಳಾದರೂ ಆರಂಭಿಕ ಹಂತದಲ್ಲಿ ಪರಿಶೀಲನೆಯನ್ನು ಮಾಡೋದು ಅವರೇ, ಅವರಿಗೆ ಚಿಕಿತ್ಸೆಯನ್ನು ಕೊಡೋದು ಕೂಡ ಅವರೇ. ಹೀಗಾಗಿ ಆ ದಾಖಲೆಗಳನ್ನು ಪಡೆದು ಬಳಿಕ ದರ್ಶನ್ ಅವರ ಆರೋಗ್ಯದ ಬಗ್ಗೆ ತಪಾಸಣೆಯನ್ನು ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆಯಷ್ಟೊತ್ತಿಗೆ DIGಗೆ ಆ ಒಂದು ವರದಿ ಸಲ್ಲಿಕೆ ಆಗುತ್ತೆ. ಆ ವರದಿ ಸಲ್ಲಿಕೆಯಾದ ಬಳಿಕ ದರ್ಶನ್ ಅವರು ಕೇಳಿರ್ತಕ್ಕಂಥ ಸರ್ಜಿಕಲ್ ಚೇರ್ನ ವ್ಯವಸ್ಥೆ ಆಗುತ್ತಾ ಇಲ್ವಾ ಅನ್ನೋದು ನಿರ್ಧಾರವಾಗುತ್ತೆ. ಒಂದು ವೇಳೆ ಅವರಿಗೆ ಬೇರೆ ಬೇರೆ ರೀತಿ ಸಮಸ್ಯೆಗಳಿದ್ದಿದ್ರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಆದರೆ ಇದು ಒಂದು ಮೈನರ್ ಸಮಸ್ಯೆ ಅಂತ ನಿನ್ನೆ DIG ಅವರು ಸ್ಪಷ್ಟಪಡಿಸಿದ್ದಾರೆ. ರಂಜಿತ್, ಸಾಮಾನ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು, ಕಿಡ್ನಿ ಕಾಯಿಲೆಗಳು, ಜೊತೆಗೆ ಬ್ರೈನ್ಗೆ ಸಂಬಂಧಪಟ್ಟ ಕಾಯಿಲೆಗಳಿದ್ರೆ ಅವರನ್ನ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಅಂತಹ ಪ್ರಮೇಯ ಬರಲ್ಲ ಅಂತ DIG ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಹೈಟೆಕ್ ಆಸ್ಪತ್ರೆಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ವೇಳೆ ಅಂತ ಸಮಸ್ಯೆಗಳಿದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತೀವಿ, ಯಾವುದೇ ಕಾರಣಕ್ಕೂ ಈ ಜೈಲಿನಿಂದ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡುವ ಸಾಧ್ಯತೆ ಇಲ್ಲ ಅಂತ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ರಂಜಿತ್. ಓಕೆ ರೇಣುಕಾರಾಧ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಫೋಟೋ ಸಮೇತ, ವಿಡಿಯೋ ಸಮೇತ ರಿಪಬ್ಲಿಕ್ ಕನ್ನಡ ಯಾವಾಗ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಜನರ ಮುಂದೆ ತೆರೆದಿಡ್ತೋ ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಚಿತ್ರಣವೇ ಬದಲಾಗಿದೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ. ಜೈಲಲ್ಲಿ ಬೀಡಿ, ಸಿಗರೇಟ್ ಸಂಪೂರ್ಣ ಬಂದ್ ಆಗಿದೆ. ಸಿಗರೇಟ್, ಬೀಡಿ ಇಲ್ಲದೆ ಕೈದಿಗಳು ಕಂಗಾಲಾಗಿ ಹೋಗಿದ್ದಾರೆ. ಸಿಗರೇಟ್, ಬೀಡಿಗಾಗಿ ಕೈದಿಗಳು ಪ್ರತಿಭಟನೆ. ನಾಳೆಯೂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ರಾಜಾತಿಥ್ಯವನ್ನ ನೀಡ್ತಾ ಇದ್ರು.
ಹೀಗಾಗಿ ರಿಪಬ್ಲಿಕ್ ಕನ್ನಡ ಈ ಫೋಟೋ ಮತ್ತು ವಿಡಿಯೋವನ್ನು ಯಾವಾಗ ಎಕ್ಸ್ಪೋಸ್ ಮಾಡ್ತೋ ಜೈಲಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 9 ಜನ ಸಿಬ್ಬಂದಿಯನ್ನು ಅಲ್ಲಿ ಅಮಾನತು ಕೂಡ ಮಾಡಲಾಗಿತ್ತು, ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಈಗ ಅಲ್ಲಿನ ಚಿತ್ರಣವೇ ಬದಲಾಗಿದೆ. ಮತ್ತೆ ಸದ್ದು ಮಾಡಿದ ಹಲಾಲ್ ವಿರುದ್ಧದ ಹೋರಾಟ. ಗಣೇಶ ಹಬ್ಬಕ್ಕೆ ಮತ್ತೆ ಜೋರಾಯಿತು ಹಲಾಲ್ ಕೂಗು. ಹಲಾಲ್ ಮುಕ್ತ ಗಣೇಶ ಹಬ್ಬ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಯಾರು? ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್. ಅನ್ಯ ಕೋಮಿನವರ ಯಾವ ವಸ್ತುವನ್ನು ಕೂಡ ಖರೀದಿಸದಂತೆ ಮನವಿಯನ್ನ ಮಾಡಿದ್ದಾರೆ. ಅನ್ಯ ಕೋಮಿನ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತೇಳಿ ಮನವಿ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಹಲಾಲ್ ಮಾಡಿದ್ದು ಅಪವಿತ್ರವಾದದ್ದು ಎಂದು ಕರೆ ಕೊಟ್ಟಿದ್ದಾರೆ. ಗಣೇಶ ಹಬ್ಬ ಬರ್ತಾ ಇದ್ದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು. ಗೋಭಕ್ಷಕರಿಂದ ಗೋಹಂತಕರಿಂದ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಡಿ, ಅಪವಿತ್ರವಾದ್ದು ಹಲಾಲ್ ಮಾಡಿದ್ದು ಅನ್ನುವಂಥದ್ದು ಇರುತ್ತದೆ. ಯಾರೂ ಕೂಡ ಆ ರೀತಿಯ ಅಪರಾಧವನ್ನ, ತಪ್ಪನ್ನ, ಅಪವಿತ್ರತೆಯನ್ನ ಮಾಡಬಾರದು ಅಂತನ್ನುವಂಥದ್ದು ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶಾಸ್ತ್ರಬದ್ಧವಾದಂಥ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು. POP ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದ್ದಲ್ಲ, ಅದು ಅಪವಿತ್ರವಾದ್ದು. POP ಗಣಪತಿಯನ್ನು ಉಪಯೋಗಿಸಬಾರದು. ಇನ್ನು ಮೆರವಣಿಗೆಗಳಲ್ಲಿ, ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನ, ಸಿನಿಮಾ ಗೀತೆಗಳನ್ನ ಹಾಕಬೇಡಿ. ಭಕ್ತಿ ಗೀತೆಗಳನ್ನು ಹಾಕಿ ಗಣೇಶೋತ್ಸವವನ್ನು ಆಚರಣೆ ಮಾಡಿ ಶೋಭೆ ತಗೊಂಬನ್ನಿ ಅಂತನ್ನುವಂಥದ್ದು ವಿನಂತಿ ಮಾಡ್ತಾ ಇದ್ದೀನಿ. ಪಟಾಕಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಢ ವಿಚಾರವಾಗಿ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ದಾರೆ. ಮೂಢ ವಿಚಾರದಲ್ಲಿ ಸಿಎಂಗೆ ಯಾವುದೇ ಆತಂಕ ಇಲ್ಲ. ಸಿಎಂ ಅಧಿಕಾರವನ್ನ ದುರುಪಯೋಗವೂ ಮಾಡಿಕೊಂಡಿಲ್ಲ. ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಳ ಕ್ಲಿಯರ್ ಆಗಿದ್ದಾರೆ, ಬಹಳ ಸ್ಪಷ್ಟವಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬ್ಯಾಟ್ ಬೀಸಿದ್ದಾರೆ. ಏನಕ್ಕೆ ಆತಂಕ? ಅವರು ಭಾಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ. ವೆರಿ ಕ್ಲಿಯರ್ ಈಸ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ ಇದರಲ್ಲಿ.